ಗುಡ್ ಮಾರ್ನಿಂಗ್, ಶುಭೋದಯ. ಎಲ್ರು ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದ ಲಾರಾಸ್ ಕಿಚನ್. ನಾನಿವತ್ ಮಾಡ್ತಾ ಇರೋದು ವೈಟ್ ಫ್ರಾನ್ಸ್ ತಗೊಂಡು ಫ್ರಾನ್ಸ್ ಗೀ ರೋಸ್ಟ್ ಮಾಡ್ತಾ ಇದ್ದೀನಿ. ತುಂಬಾನೇ ಟೇಸ್ಟಿ ಆಗಿರುತ್ತೆ ಮತ್ತೆ ರೆಸ್ಟೋರೆಂಟ್ ಸ್ಟೈಲ್ ತರಾನೇ ಇರುತ್ತೆ. ತಿಂತಾ ಇದ್ರೆ ಇನ್ನೂ ತಿನ್ಬೇಕು ಅನ್ಸುತ್ತೆ. ಹಾಗಾಗಿ ಫ್ರೆಶ್ ಆಗಿ ವೈಟ್ ಫ್ರಾನ್ಸ್ ತಗೊಂಡ್ ಬಂದೆ. ನಾನಿಲ್ಲಿ 300 ಗ್ರಾಮ್ ಫ್ರಾನ್ಸ್ ತಗೋತಾ ಇದ್ದೀನಿ. ಉಪ್ಪು ಮತ್ತೆ ಮಜ್ಜಿಗೆಯಿಂದ ನೀಟಾಗಿ ವಾಶ್ ಮಾಡ್ಕೊಂಡು, ಮತ್ತೆ ಒಂದ್ ಪ್ಯಾನ್ಗೆ ಈ ಫ್ರಾನ್ಸ್ನೆಲ್ಲ ಸೇರಿಸ್ಕೊಂಡು 1 ಸ್ಪೂನು ಉಪ್ಪು, 1 ಸ್ಪೂನ್ ಅಚ್ಕಾರದ ಪುಡಿ, 1/2 ಸ್ಪೂನ್ ಟರ್ಮರಿಕ್ ಮತ್ತೆ 1/2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ತಾ ಇದ್ದೀನಿ. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದ್ರ ಜೊತೆಗೆ 1 ಲೆಮನ್ ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ. ಸೀ ಫುಡ್ಸ್ಗೆಲ್ಲ ಸ್ವಲ್ಪ ಹುಳಿ ಅಂಶ ಇದ್ರೇನೆ ಚೆನ್ನಾಗಿರುತ್ತೆ. ಸ್ವಲ್ಪನೂ ಕೂಡ ಹುಳಿ ಇಷ್ಟ ಇಲ್ಲ ಅಂದ್ರೆ 1/2 ಲೆಮನ್ ಸ್ಕ್ವೀಸ್ ಮಾಡ್ಕೋಬಹುದು. ಬಟ್ ಹುಳಿ ಸೇರಿದಷ್ಟು ಸೀ ಫುಡ್ ತುಂಬಾನೇ ಟೇಸ್ಟಿ ಆಗಿರುತ್ತೆ. ನೀಟಾಗಿ ಮಿಕ್ಸ್ ಮಾಡಿ ಕೈಯಿಂದ ಒಂದ್ 1/2 ಅವರ್ ಮ್ಯಾರಿನೇಟ್ ಆಗಕ್ಕೆ ಬಿಡ್ಬೇಕು. ರೆಫ್ರಿಜರೇಟರ್ ನಲ್ಲಿ ಇಟ್ರು ಅಷ್ಟೇ ಇನ್ನೂ ಚೆನ್ನಾಗಿರುತ್ತೆ. ಉಪ್ಪು ಖಾರ ನೀಟಾಗಿ ಬ್ಲೆಂಡ್ ಆಗಿರುತ್ತೆ. ಮತ್ ಒಂದ್ ಪ್ಯಾನ್ಗೆ ನೀವು ಗೀ ಇದ್ರೆ ಗೀ ಆದ್ರೂ ಸೇರಿಸ್ಕೊಳ್ಳಿ. ಗೀಗಿಂತ ಬಟರ್ ತುಂಬಾ ಟೇಸ್ಟ್ ಇರುತ್ತೆ. ಹಾಗಾಗಿ ನಾನು ಇಲ್ಲಿ ಬಟರ್ ಸೇರಿಸ್ಕೊತಾ ಇದ್ದೀನಿ. ಅದ್ರ ಜೊತೆ ಸ್ವಲ್ಪ ಕೊಬ್ಬರಿ ಎಣ್ಣೆ. ನಿಮ್ಗೆ ಎಣ್ಣೆ ಸೇರ್ಸೋದ್ ಇಷ್ಟ ಇಲ್ಲ ಅಂದ್ರೆ ಗೀ ಆರ್ ಬಟರ್ ಎರಡರಲ್ಲಿ ಯಾವ್ದಾದ್ರು ಸೇರಿಸ್ಕೋಬಹುದು. ಗೀಗಿಂತ ಬಟರ್ ಟೇಸ್ಟ್ ತುಂಬಾ ಎನ್ಹಾನ್ಸ್ ಆಗಿರುತ್ತೆ. ಇದ್ ಮ್ಯಾರಿನೇಟ್ ಆಗಿದೆ ಆಲ್ರೆಡಿ 30 to 40 ಮಿನಿಟ್ಸ್. ಇದನ್ನ ಒಂದೊಂದೇ ಸ್ಲೈಸಸ್ ನ ಪ್ಯಾನ್ಗೆ ಆಡ್ ಮಾಡ್ಕೊತಾ ಇದ್ದೀನಿ. ಇದನ್ನ ನೀಟಾಗಿ ಸಿಮ್ಮಲ್ಲೇ ಬೇಯಿಸ್ಕೋಬೇಕು. ಒಂದ್ 8 to 9 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು, ಪರ್ಫೆಕ್ಟ್ ಆಗಿ ಬೆಂದಿರುತ್ತೆ. ಒಂದೊಂದೇ ಸ್ಲೈಸಸ್ ಸೇರಿಸ್ಕೊಂಡು ಸಿಮ್ಮಲ್ಲಿಟ್ಟು ಮೇಲೆ ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡ್ಬೇಕು. ಸೀ ಫುಡ್ ಏನ್ ಗೊತ್ತಾ, ಎಷ್ಟೇ ತಿಂದ್ರೂ ಲೈಟ್ ಆಗಿರುತ್ತೆ, ಹೆವಿ ಅನ್ಸಲ್ಲ. ಮಕ್ಳಿಗೂ ಕೂಡ ಒಂದು ಸಂಜೆ ಟೈಮಲ್ಲಿ ಒಳ್ಳೆ ಸ್ನಾಕ್ಸ್ ಅಂತಾನೆ ಹೇಳ್ಬೋದು. ಸಮ್ಮರ್ ಹಾಲಿಡೇಸ್ ಇನ್ನೇನ್ ಮುಗಿತಾ ಬಂದಿದ್ರಿಂದ ಅವ್ರಿಗೂ ಆಚೆ ಫುಡ್ ಅದು ಇದು ತಿಂದ್ ಬೋರ್ ಆಗಿರುತ್ತೆ. ಈ ತರ ಡಿಫ್ರೆಂಟ್ ಆಗಿ ಒಂದು ಫ್ರಾನ್ಸ್ ಗೀ ರೋಸ್ಟ್ ಮಾಡ್ಕೊಟ್ಟಾಗ ಟೇಸ್ಟಿ ಆಗೂ ಇರುತ್ತೆ, ಹೆಲ್ತಿ ವೈಸ್ ಕೂಡ ಇದು ತುಂಬಾನೇ ಬೆನಿಫಿಟ್ ಇದೆ. ಇದ್ರಲ್ಲಿ ಏನು ಮೂಳೆ ಆತರ ಏನು ಇಲ್ದಿರ ಇರೋದ್ರಿಂದ ಸಾಫ್ಟ್ ಆಗಿ ವಯಸ್ಸಾಗಿರೋರು ಕೂಡ ಆರಾಮಾಗಿ ಸಾಫ್ಟ್ ಆಗಿ ಚೀವ್ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಸೀ ಫುಡ್ ಇಷ್ಟ ಕಮೆಂಟ್ ಮಾಡಿ. ಯಾವ್ಯಾವ ತರ ನಿಮ್ಮನೇಲಿ ಸೀ ಫುಡ್ ಮಾಡ್ತೀರಾ ನಮಗೂ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ಈ ಮಸಾಲೆ ಏನಿರುತ್ತೆ ಅದನ್ನು ಕೂಡ ನೀಟಾಗಿ ಎಲ್ಲ ಸೇರಿಸ್ಕೊಂಡು ಈ ತರ ಒಂದ್ 8 ಮಿನಿಟ್ಸ್ ಫ್ರೈ ಆದ್ರೆ ಆಯ್ತು. ಇದ್ರ ಪರ್ಫೆಕ್ಟ್ ಆಗಿ ರೆಡಿ ಆಗಿರುತ್ತೆ. ರೆಡಿ ಆದ್ಮೇಲೆ ಸರ್ವ್ ಮಾಡೋದಷ್ಟೇ. ಆಲ್ರೆಡಿ ಇದು ಕಲರ್ ಚೇಂಜ್ ಆಗ್ತಾ ಇದೆ, ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಆಲ್ಮೋಸ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಕಲರ್ ಚೇಂಜ್ ಆಯ್ತಲ್ವಾ, ಆಲ್ಮೋಸ್ಟ್ ಆಗಿದೆ. ಇದನ್ನ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳೋಣ. ಮಕ್ಳಿಗಂತೂ ಇದು ತುಂಬಾನೇ ಇಷ್ಟ ಆಗುತ್ತೆ. ಇನ್ನೂ ಡೈಲಿ ಮಾಡ್ಕೊಟ್ರು ಅಮ್ಮ ಮಾಡ್ಕೊಡಿ ಅಂತ ಕೇಳ್ತಾರೆ. ಒಂದೊಂದಾಗಿ ಬಿಸಿ ಬಿಸಿ ಸರ್ವಿಂಗ್ ಪ್ಲೇಟ್ ಹಾಕೊಂಡು ಈರುಳ್ಳಿ ಲೆಮನ್ ಜೊತೆ ಸೇವಿಸ್ತಾ ಇದ್ದೆ, ತುಂಬಾನೇ ಚೆನ್ನಾಗಿರುತ್ತೆ. ನಿಮ್ಮನೇಲೂ ಒಂದ್ಸರಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಹಾಗೆ ಮಸಾಲೆ ಎಲ್ಲ ಏನಿರುತ್ತೆ ಅದನ್ನು ಕೂಡ ವೇಸ್ಟ್ ಮಾಡಬಾರ್ದು. ಅದನ್ನು ಎಲ್ಲ ನೀಟಾಗಿ ಎತ್ಕೊಂಡ್ರೆ ಒಂಥರ ಗ್ರೇವಿ ತರ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಇದಕ್ಕೆ ಸಾಸು ಗೀಸು ಏನು ಬೇಕಿರಲ್ಲ, ಪ್ಲೈನ್ ಆಗಿ ಹಾಗೆ ತಿನ್ಬೋದು. ನಿಮ್ಮನೇಲೂ ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.